ಬೈಕ್ ನಂಬರ್ CNM 747 ಸರ್. ಡಬಲ್ ಕೊಡಲಪ್ಪ. ದೋಷ ಕಿತ್ಕೊಂಡು ಹೋಗ್ಬಿಡು ಸರ್. ಬೈಕ್ ನಂಬರ್ CNM 7. ನೀನು ಇಲ್ಲೇ ಇರು, ನಾನು ಬರ್ತೀನಿ. ರಾಮ ಅಲ್ಲೋಡ, ನಿನ್ಗೆ ಯಾವನ ಮುಸ್ಲಿಂ ಹೊಡೆಯಕ್ ಬರ್ತಾವನೆ? ಅಲ್ಲ ಏ ಗಣೇಶ, ನಮ್ಮ ಗಾಡಿ ಹೊಡಿತಾರ ಬರಲೇ. प्रचण्डं प्रतुष्टं प्रगल्भं परेशं अखण्डं भजे ನಗರದ ಹಲವಾರು ಬಡಾವಣೆಗಳಿಗೆ ಹಬ್ಬಿದ ಕೋಮುಗಲಭೆ ಈಗ ಹತೋಟಿಯಲ್ಲಿದ್ದು, ಮುನ್ನೆಚ್ಚರಿಕೆಯ ಕ್ರಮವಾಗಿ ರಾತ್ರಿ 9 ಗಂಟೆಯ ಒಳಗೆ ಕ್ಲಬ್ಬು, ಬಾರು ಹಾಗೂ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಬೇಕೆಂದು ಪೊಲೀಸ್ ಕಮಿಷನರ್ ಆಜ್ಞೆ ಹೊರಡಿಸಿದ್ದಾರೆ. ಸಿಟಿನಲ್ಲಿ ಎಲ್ಲಾ ಕಡೆ ಕಮ್ಯುನಲ್ ರಿಯೋಟ್ ಶುರುವಾಗಿದೆ. ರಾತ್ರಿ 9 ಗಂಟೆ ಆದ್ಮೇಲೆ ಕ್ಲಬ್ನ ಕ್ಲೋಸ್ ಮಾಡಬೇಕು ಅಂತ ಆರ್ಡರ್ಸ್ ಇರೋದು ಗೊತ್ತು ತಾನೆ? ನಾನು ಹೇಳಿದ ಯಾರಿಗೂ ಕೇಳಿಸ್ಲಿಲ್ವಾ? ಯಾವನೋ ಇದ್ರು ಓನರು? ಮಚ್ ಮುನಿಯಾ ಓನರ್. ಕಷ್ಟ ಇರೋ ಜನ ದೇವ್ರ ಹತ್ರ ಹೋಗಿ ಬೇಡ್ಕೋತಾರೆ. ಕ್ಯಾರಿಯಾನ್ ಸುಖ ಬಯಸೋರು ಕ್ಲಬ್ಗೆ ಬರ್ತಾರೆ. ಆಯಸ್ ಮುಗ್ದಿರೋ ಪೊಲೀಸ್ ಆಫೀಸರ್ಸ್ ಇಲ್ಲಿ ಬಂದು ಜೋರಾಗಿ ಮಾತಾಡ್ತಾರೆ. ನಿನ್ನಂಗೆ ಕಚ್ಚೋ ನಾಯಿ ಬೊಗಳೋದಿಲ್ಲ. ನನಗೆ ಬೊಗಳಿ ಅಭ್ಯಾಸ ಇಲ್ಲ. ನಡೆಯೋ ಸ್ಟೇಷನ್ಗೆ. ಜನಗಳಿಗೆ ರಕ್ಷಣೆ ಕೊಡೋ ನಾವು ನಮ್ಮಲ್ಲೇ ಒಬ್ಬ ಸಾಮಾನ್ಯ ರೌಡಿ ಕೊಲೆ ಮಾಡಿದಾನೆ ಅಂತಂದ್ರೆ ಜನಗಳು ನಮ್ಮನ್ನು ಹೇಗ್ರಿ ನಂಬ್ತಾರೆ? ಇದ್ರ ಬಗ್ಗೆ ನೀವ್ ಯಾರಾದ್ರೂ ಯೋಚನೆ ಮಾಡಿದೀರಾ? ಇವತ್ತು ಪೇಪರ್ನಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಏನಂತ ಬರ್ದಿದಾರ್ರಿ? ಕೈಲಾಗದವರು ಅಂತ ಬರ್ದಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ನಾಳೆ ನರಸತ್ತ ನಾಮರ್ದಾಗಳು ಅಂತ ಬರೀತಾರೆ. ಅದಕ್ಕೆ ಅವಕಾಶ ಕೊಡದೆ ನಾಳೆನೆ ಸಿಟಿನಲ್ಲಿ ಕ್ರೈಮ್ ಲೆವೆಲ್ನ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡಿ. That's my order. Dismiss. ನೀನ್ ಆಸಿಡ್ ರಾಜ ಅಲ್ವಾ? ರಾಜ ಬಂದಿರ್ಬೇಕು, ತಗೊಂಡು ಹೋಗಿ ಮಾಮೂಲಿ ಕೊಟ್ಬಿಡು. ಏನ್ ಕಲೆಕ್ಷನ್ ಕಮ್ಮಿ ಇದೆ? ಎದುರುಗಡೆ ಇನ್ನೊಂದ್ ಮನೆ ಶುರುವಾಗಿದೆ, ಯಾರು ಬರ್ತಾ ಇಲ್ಲ. ಕರೆಯೋಣ. ಪ್ರೇಮ, ಏನಿ ರಾಜ ಕರೀತಾ ಇದ್ದಾನೆ ನೋಡು. ಎಲ್ಲೇ ಮಾಮೂಲು? ಮಾಮೂಲ
ನೀನ್ ಕೇಳಿದ ತಕ್ಷಣ ಕೊಡೋಕೆ ಪುಕ್ಸಟೆ ಬಂದಿಲ್ಲ. ನಾನು ಮೈಬುರು ಸಂಪಾದಿಸಿದೀನಿ. ಏಯ್, ಯಾರ ಹತ್ರ ಮಾತಾಡ್ತಿದ್ಯಾ ಗೊತ್ತಾ? ರಾಜ, ಆಸಿಡ್ ರಾಜ. ಆಸಿಡ್ ರಾಜ? ಅದಕ್ಕೇನೀಗ ದಾದಾಗಿರಿ ಮಾಡ್ತೀನೋ? ಇದಕ್ಕೆಲ್ಲ ಹೆದ್ರೋಳಲ್ಲ ನಾನು. ತಿಲೋತ್ತಮ. ಬರೀ ತಿಲೋತ್ತಮ ಅಲ್ಲ, ತಿಲೋತ್ತಮ ಏಜ್ 18. ಹಾಯ್ ರಾಜ, ನೀನಾ? ನಿನ್ ಏಜ್ 18? ಹಾಗಲ್ಲ ರಾಜ, ಅದು ಎಲ್ಲರೂ ನನ್ನ ಚಿಕ್ಕ ಹುಡುಗಿ ಅಂತ ತಿಳ್ಕೊಂಡಿದ್ದಾರೆ. ನನ್ಗಾಗ್ಲೇ ಓಟಾಕೋ ವಯಸ್ಸಾಗಿದೆ, ಅದಕ್ಕೆ ತಿಲೋತ್ತಮ ಏಜ್ 18 ಅಂತ ಇಟ್ಕೊಂಡಿರೋದು. ಏಯ್ ಮಾಮೂಲ್. ನಿನ್ಗೋಸ್ಕರ ನಾನು ಕಾಯ್ತಾ ಇದ್ದೆ, ತಗೋ. ಮಾಲು? ಮಾಲು ರೆಡಿ. ಸುಕುರುಕು, ಬೇಗ ಬಂದ್ರೆ. ಏಯ್, ನಾನಾ? ಏನ್ ರಾಜ ನೀನು? ನಾನು ಕರ್ಣ ವಂಶದವನು. ಒಂದ್ಸಲ ಮುಟ್ತವ್ರನ್ನ ಇನ್ನೊಂದ್ಸಲ ಮುಟ್ಟಲ್ಲ, ಗೊತ್ತಾ? ಅದಕ್ಕೆ ನಾನೇನ್ ಮಾಡ್ಬೇಕು? ನೀನ್ ಕೇಳ್ದಾಗೆಲ್ಲ ಹೊಸ ಹುಡುಗಿನ ಕರ್ಕೊಂಡ್ ಬರಕ್ಕೆ, ಇಲ್ಲ ಸೃಷ್ಟಿ ಮಾಡಕ್ಕೆ ನಾನೇನ್ ಬ್ರಹ್ಮನ? ನಾಳೆ ಯಾರ ಹತ್ರ ಮಾತಾಡ್ತಾ ಇದೀಯ ಗೊತ್ತಾ? ರಾಜ, ಆಸಿಡ್ ರಾಜ. ಯಾರೇಳು? ರಾಜ, ಆಸಿಡ್ ರಾಜ. ನನಗೆ ಬೇಕು ಅಂದ್ಮೇಲೆ ಬೇಕು, ಇಲ್ಲ ಅಂದ್ರೆ ಮಾತ್ರ ಬೇಡ. ನಾನ್ ಕಳ್ಸ್ಕೊಡ್ತೀನಿ. ಬಾಮ್ಮ, ಒಳಗ್ ಬಾ. ಅಡ್ರೆಸ್ ತೋರಿಸ್ತೀನಿ ಅಂತ ಯಾವ್ದೋ ಮನೆ ಕರ್ಕೊಂಡ್ ಬರ್ತಿದ್ದೀರಾ? ನೋಡಮ್ಮ, ಅಲ್ಲಿ ಕೂತಿದಾರಲ್ಲ, ಅವ್ರನ್ನ ಕೇಳು, ಅಡ್ರೆಸ್ ತೋರಿಸ್ತಾರೆ. ಅಣ್ಣ, ಈ ಅಡ್ರೆಸ್ ಯಾರ್ಗ ಅಣ್ಣ? ಹೆಂಗಸ್ರಲ್ಲಿ ನನಗೆ ಗೊತ್ತಿರೋದು ಎರಡೇ ಸಂಬಂಧ. ಮೈ ನೆರೆದೇ ಇರೋರು ಮಕ್ಳಿದ್ದಂಗೆ, ಮುಟ್ ನಿಂತಿರೋರು ತಾಯಿ ಇದ್ದಂಗೆ. ಬಾ. ನೀನಾಗ್ ಬಂದ್ರೆ ಅದು ಸಂಬಳ, ನಾನು ಫೋರ್ಸ್ ಮಾಡಿದ್ರೆ ಅದು ಲಂಚ. ಇವೆರಡನ್ನೂ ಬಿಟ್ರೆ ನನಗ್ ಗೊತ್ತಿರೋದು ಇದೊಂದೇ. ಒಂದು ಹೆಣ್ಣಿನ ಮೇಲೆ ಒಬ್ಬ ರೌಡಿ ಆಸಿಡ್ ಹಾಕಿದಾನೆ ಅಂದ್ರೆ ಏನ್ ಅರ್ಥ? ರಕ್ಷಣೆ ಕೊಡ್ತೀವಿ ಅಂತ ಅಧಿಕಾರಕ್ಕೆ ಬಂದು ಏನು ಪ್ರಯೋಜನ? ಹೌದು ಸರ್, ನಮ್ ಡಿಪಾರ್ಟ್ಮೆಂಟ್ PC ಮೇಲೂ ಆಸಿಡ್ ಹಾಕಿದ್ದಾರೆ. ಅದು ನಿಮ್ ಡಿಪಾರ್ಟ್ಮೆಂಟ್ ವೀಕ್ನೆಸ್, ನಿಮ್ ಹಣೆ ಬರಹ. ಅವನು ಒಂದ್ ಹೆಂಗಸಿನ ಮೇಲೆ ಆಸಿಡ್ ಹಾಕಿದ್ನಲ್ಲ, ಅದೇನಾಯ್ತು? ಜನ ಬಂದು ನಮ್ಮನ್ನ ಪ್ರಶ್ನೆ ಕೇಳಿದ್ರೆ ನಾವೇನಂತ ಉತ್ತರ ಹೇಳೋದು? ನೋಡ್ರಿ, ನಾವು ಜನಗಳಿಂದ ಆರ್ಸ್ ಬಂದಿರೋರು, ನಮಗೆ ಅವ್ರ ಯೋಗಕ್ಷೇಮ ಮುಖ್ಯ. ರೀ ಮಿಸ್ಟರ್ ದೊಡ್ಡಯ್ಯ, ನಿಮ್ಮ ಮಾತು 100ಕ್ಕೂ 100 ಸತ್ಯ. ಹಾಗಂತ ಕೂಗಾಡಿ ಏನಪ್ಪ ಪ್ರಯೋಜನ? ತಪ್ಪು ಎಲ್ಲಿದೆ ಅಂತ ಹುಡುಕೋಣ. ತಪ್ಪನ್ನ ನಿಮ್ಮಲ್ಲೇ ಇಟ್ಕೊಂಡು ಕಂಡು ಹಿಡಿಯೋದು ಬೇರೆನಾ? ನಾನೇನ್ರಿ ತಪ್ಪು ಮಾಡಿದೆ? ಗುಲ್ಗಂಜಿ ನನ್ನ ಮೈಯೆಲ್ಲಾ ಕೆಂಪಗೈತೆ ಅಂತ ತಿಳ್ಕೊಂಡಿತ್ತಂತೆ, ಆದ್ರೆ ಅಂಡಲ್ ಕಪ್ಪಿರೋದು ಗೊತ್ತಿರ್ಲಿಲ್ವೇನೋ. ನಿಮ್ CM ಗಿರಿ ಜೊತೆಗೆ ನನ್ನ ಹತ್ರ ಇದ್ದಿದ್ದು ಹೋಮ್ ಮಿನಿಸ್ಟರ್ ಗಿರಿ ಬೇರೆ ಕಿತ್ಕೊಂಡು ಅಂಟಿಸ್ಕೊಂಡ್ರಲ್ರಿ. ಈಗ ಅಧಿಕಾರದಲ್ಲಿರೋದು ನೀವು ತಾನೇ, ತಪ್ಪು ಮಾಡಿರೋದು ನೀವು ತಾನೇ. ರಾಜೀನಾಮೆ ಕೊಡ್ರಿ, ನಿಮ್ಗೆ ಯಾಕೆ ಅಧಿಕಾರ? ಅವ್ರ ಯಾಕೆ ರಾಜೀನಾಮೆ ಕೊಡ್ಬೇಕು? ಬಾಯ್ ಬಿಟ್ಟು ಸುಮ್ಮನೆ ಕೂತ್ಕೊಳ್ಳಯ್ಯ, ನಂದಲ್ಲೇ ನೀನ್ ಮಧ್ಯ ಬರ್ಬೇಡ. ಅಲ್ರಿ, ನಾವೆಲ್ಲ ಒಂದು ಪಾರ್ಟಿ ಜನ. ಏನಾದ್ರು ಡಿಫರೆನ್ಸಸ್ ಇದ್ದೆ ಅದು ಪಾರ್ಟಿ ಒಳಗ್ ತೀರ್ಮಾನ ಆಗ್ಬೇಕು. ಅದು ಬಿಟ್ಟು ಈ ಅಪೋಸಿಷನ್ ಪಾರ್ಟಿ ತರ ರಿಸೈನ್ ಮಾಡಿ ಅಂತ ಹೇಳ್ತಿರಲ್ಲ, ಇದಕ್ಕೇನಾದ್ರು ಅರ್ಥ ಇದೆಯೇನ್ರಿ? ನ್ಯಾಯ ಕೇಳಕ್ಕೆ ಹೆತ್ತೋಳಾದ್ರೇನು ಎಂಡ್ರಾದ್ರೇನು ಎರಡೂ ಒಂದೇ. ಈ ಕ್ರೈಮ್ಗೆಲ್ಲ ಇನ್ನೊಂದು ತಿಂಗಳೊಳಗಾಗಿ ಮಂಗಳ ಹಾಡಬೇಕು. ಸರ್ಟನ್ಲಿ ಸರ್, ಆದ್ರೆ ನಮ್ ಡಿಪಾರ್ಟ್ಮೆಂಟ್ಗೆ ನಿಮ್ ಪೊಲಿಟಿಷಿಯನ್ ಸಹಕಾರ ಬೇಕು. ನಾವು ಮಾಡೋ ಕೆಲಸದಲ್ಲಿ ಯಾರು ತಲೆ ಹಾಕಬಾರ್ದು. ಎಸ್, ಐ ಅಂಡರ್ಸ್ಟ್ಯಾಂಡ್ ದ್ಯಾಟ್. ನಮ್ಮ ಸರ್ಕಾರದಿಂದ ನಿಮ್ ಡಿಪಾರ್ಟ್ಮೆಂಟ್ ಏನೇನು ಸಹಾಯ ಬೇಕು ಎಲ್ಲ ಮಾಡೋಕ್ಕೂ ಸಿದ್ಧ. ಅದಕ್ಕೆ ನಾನು ಗ್ಯಾರಂಟಿ. ಬಟ್ ಐ ಆಮ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ಪಾಸಿಟಿವ್ ರಿಸಲ್ಟ್. ದಿಸ್ ಇಸ್ CM's ಆರ್ಡರ್. ಇದಕ್ಕೆ ಒಬ್ಬ ಎಮಿನೆಂಟ್ ಆಫೀಸರ್ ಬೇಕು. ಅವರು ಸಬ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್. ನೋ ಸರ್. ಈಸ್ ದೇರ್ ಎನಿ ಪ್ರಾಬ್ಲಮ್? ದೇರ್ ಇಸ್ ನೋ ಪ್ರಾಬ್ಲಮ್. ಹಿ ಇಸ್ ಸಿನ್ಸಿಯರ್ ಆಫೀಸರ್ ಅನ್ನೋದ್ರಲ್ಲಿ ಡೌಟ್ ಏನಿಲ್ಲ. ಬಟ್ ಹಿ ಇಸ್ ಎಮೋಷನಲ್, ಆರೋಗ್ಯಂಟ್ ಅಂಡ್ ಶಾರ್ಟ್ ಟೆಂಪರ್ಡ್. ರೋಷ, ಆವೇಶ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋರ್ನ ಪೊಲೀಸ್ ಅಂತಾರೆ. ಆ ಗುಂಪಿಗೆ ಸೇರಿದವನೇ ಅಶೋಕ್ ಕುಮಾರ್. ಮೊದಲು ಆ ಗಾಡಿ ಯಾರು ಟ್ರೇಸ್ ಮಾಡಿ. A03 375 ಹೋಗು.
ಎಂಗೇಜ್ ಇದೆ.